ರಾಜ್ಯ ಸರ್ಕಾರ, ಕರ್ನಾಟಕ ಗೃಹ ನಿರ್ಮಾಣ ಮಂಡಳಿ KHB ಮತ್ತೆ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಕಡೆಯಿಂದ ಮಾಡ್ತಾ ಇರತಕ್ಕಂಥ ಕಾರ್ಯಕ್ರಮದಲ್ಲಿ ರಾಜ್ಯಾದ್ಯಂತ 45,000 ಮನೆಗಳನ್ನ ಏಕಕಾಲದಲ್ಲೇ ಲೋಕಾರ್ಪಣೆ ಮಾಡುವಂತ ಒಂದು ನಿಟ್ಟಿನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮದ ಭಾಗವಾಗಿ ಹೊಸಕೋಟೆ ತಾಲೂಕಲ್ಲಿ ಸುಮಾರು 45 ನೂತನವಾಗಿ ಕಟ್ಟಂತ ಮನೆಗಳನ್ನ ಇವತ್ತು ಲೋಕಾರ್ಪಣೆ ಮಾಡಿ ನಾವತ್ತು ಇಲ್ಲಿ ಸಾರ್ವಜನಿಕರಿಗೆ ಏನು ಸರ್ಕಾರದಿಂದ ಆಯ್ಕೆಯಾಗಿ ಬಂದಂತ ಪಟ್ಟಿ ಇತ್ತು ಆ ಪಟ್ಟಿ ಪ್ರಕಾರವಾಗಿ ಹಸ್ತಾಂತರ ಮಾಡುವಂತ ಕಾರ್ಯಕ್ರಮನ ಅತ್ಯಂತ ಯಶಸ್ವಿಯಾಗಿ ನಾವಿಲ್ಲಿ ಹಮ್ಮಿಕೊಂಡಿದ್ದೀವಿ. ಸರ್ಕಾರದ ಕಾರ್ಯಕ್ರಮ ಇದು, ಯಾವುದು ಪಕ್ಷಿ ಪಾರ್ಟಿ ಇದಲ್ಲ. ಎಲ್ಲ ಕಡೆ ಎಲ್ಲರಿಗೂ ಕೂಡ ಏನು ಆಹ್ವಾನ ಕೊಡಬೇಕು ಎಲ್ಲ ಕಡೆ ಆಹ್ವಾನ ಪತ್ರ ಕೊಟ್ಟಿದೀವಿ, ಅವ್ರನ್ನ ಕರೆದಿದ್ದೀವಿ. ಇವತ್ತು ಅವರು ತಡಿಲಾರ್ದೆ ಈ ಒಂದು ಯಶಸ್ವಿಯಾದಂತ ಕಾರ್ಯಕ್ರಮನ ಕಣ್ಣಾರೆ ನೋಡ್ಲಾರ್ದೆ ಹೊಟ್ಟೆ ಹುರ್ಕೊಂಡು ಅವ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸದೆ ಇವತ್ತು ಈ ರೀತಿಯಾಗಿ ಪ್ರತಿಭಟನೆ ಮಾಡ್ತಾರೆ. ಬಿಟ್ರೆ ಇವತ್ತು ನಾವು ಕರೆಯದೇ ಇರೋಕ್ಕೆ ಯಾವ ಕಾರಣ ಇರಬೇಕು? ಸರ್ಕಾರದ ಒಂದು ಹೆಮ್ಮೆಯ ಕಾರ್ಯಕ್ರಮ, ಪ್ರತಿಯೊಬ್ಬ ಸಾರ್ವಜನಿಕರನ್ನು ಕೂಡ ನಾವು ಕರೆದಿರ್ತೀವಿ. ಅಂಥದ್ರಲ್ಲಿ ಸ್ಥಳೀಯವಾದಂಥ ಜನಪ್ರತಿನಿಧಿಗಳನ್ನ ಕರೆಯಕ್ಕೆ ಏನಪ್ಪ ನಮ್ಗೆ ಕಷ್ಟ ಇದೆ? ಒಂದೇನಂತಂದ್ರೆ ಇವತ್ತು ಅವ್ರಿಗೆ ಈ ರೀತಿಯಾದಂಥ ಅಭಿವೃದ್ಧಿ ನೋಡಿದಾಗ ಕಣ್ ಕೆಂಪಾಗುತ್ತೆ. ಅದರಿಂದ ಅವರು ಕಾರ್ಯಕ್ರಮಕ್ಕೆ ತಪ್ಪಿಸ್ಕೊಂಡು ಈ ರೀತಿಯಾದಂಥ ಆಪಾದನೆಗಳನ್ನ, ಇಲ್ಲದ ಸಲ್ಲದ ಆಪಾದನೆಗಳನ್ನ ಸರ್ಕಾರದ ಮೇಲೆ, ಅಧಿಕಾರಿಗಳ ಮೇಲೆ ಆಗ್ತಾ ಇರ್ತಕ್ಕಂಥದ್ದು. ನೋಡ್ಬೇಕಂದ್ರೆ ಪ್ರತಿಯೊಂದು ಯೂನಿಟ್ಗೆ ಏನೊಂದು 1 ಬೆಡ್ರೂಮ್ ಫ್ಲಾಟ್ ಏನಿದೆ, ಪ್ರತಿಯೊಂದು ಯೂನಿಟ್ಗೆ ಇವತ್ತು 7,55,000 ರೂಪಾಯಿ ಖರ್ಚು ಬಿದ್ದಿದೆ. ಆ 7,55,000 ರೂಪಾಯಿಯಲ್ಲಿ 1.5 ಲಕ್ಷ ಮಾತ್ರ ಕೇಂದ್ರ ಸರ್ಕಾರದಿಂದ ಬಂದದ್ ಬಿಟ್ರೆ ಮಿಕ್ಕಿದ್ದು ಏನು 6 ಲಕ್ಷ ರೂಪಾಯಿ ಇದೆ ಅವೆಲ್ಲವೂ ಕೂಡ ರಾಜ್ಯ ಸರ್ಕಾರ, ಸ್ಥಳೀಯ ಸಂಸ್ಥೆಗಳು ಕಟ್ಟಿರ್ತಕ್ಕಂಥದ್ದು. ಅದರಿಂದ ಇವತ್ತೇನು ಇದನ್ನ ವಿಶೇಷವಾಗಿ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಕರೀತಾ ಇದ್ದಾರೆ. ನೋಡಿದ್ರೆ GST ನ ತೆಗೆದ್ರೆ 7,55,000ದಲ್ಲಿ GST ನ ನಾವು ತೆಗೆದ್ರೆ ಕೇಂದ್ರ ಸರ್ಕಾರದಿಂದ ಈ ಯೋಜನೆಗೆ ಬಂದಿರತಕ್ಕಂಥದ್ದು ಕೇವಲ 15,000 ರೂಪಾಯಿ ಮಾತ್ರ. 1,35,000 ರೂಪಾಯಿ GST ಅಲ್ಲಿ ಹೋಯ್ತು ವಾಪಸ್ಸು, 15,000 ರೂಪಾಯಿ ಮಾತ್ರ ಉಳಿದಿದ್ದು. ಇನ್ ಮಿಕ್ಕಿದ 5 ಲಕ್ಷ ರಾಜ್ಯ ಸರ್ಕಾರ ಹಾಕಿರ್ತಕ್ಕಂಥದ್ದು, 1 ಲಕ್ಷ ರೂಪಾಯಿ ಸ್ಥಳೀಯ ಸಂಸ್ಥೆಗಳಿಂದ ಕೊಟ್ಟು ಇಲ್ಲಿರ್ತಕ್ಕಂಥ ಬಡವರಿಗೆಲ್ಲ ಅನುಕೂಲ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥದ್ದು. ಅದರಿಂದ ಆಗ್ಲೇ ಭಾಷಣ ಮಾಡ್ಬೇಕಾದಾಗ ಹೇಳಿದೆ, ಬೋರ್ಡ್ ಬರೆದಿದ್ದಕ್ಕೆ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಬರಿಬೇಕಾದ ಬೋರ್ಡ್ಗೆ ಎಷ್ಟು ಖರ್ಚು ಬಂತೋ ಅಷ್ಟು ಮಾತ್ರ ಕೇಂದ್ರ ಸರ್ಕಾರದಿಂದ ಬಂದಿರೋದು. ಮಿಕ್ಕಿದ್ದು ಪಾಯ, ಕಟ್ಟಡ, ಕಿಟಕಿ, ಬಾಗ್ಲು, ನಲ್ಲಿ, ನೀರು, ಕರೆಂಟು, ಸ್ವಿಚ್ಚು, ಲೈಟು ಎಲ್ಲ ಕೂಡ ರಾಜ್ಯ ಸರ್ಕಾರದಿಂದಲೇ ಬಂದಿರತಕ್ಕಂಥದ್ದು. 101 ಜನ ಮಾಡ್ಬೋದು. ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಹಿಂದೆಗಡೆ ಒಂದು ಸಣ್ಣ ಬುಕ್ಲೆಟ್ ಅಲ್ಲಿ ಸನ್ಮಾನ್ಯ ಹಿರಿಯ ರಾಜಕಾರಣಿಗಳು, ಅಡ್ವಾಣಿ ಅವರ ಹೆಸರುಗಳೆಲ್ಲ ಬರೆದು ಅದ್ರ ಪಕ್ಕದಲ್ಲಿ ಏನೇನೋ ಅಮೌಂಟ್ಗಳೆಲ್ಲ ಬರೆದಿದ್ದಂಥ ಸಂದರ್ಭದಲ್ಲಿ ಅವೆಲ್ಲವನ್ನು ಕೂಡ ನೀವು ಸಾಕ್ಷಿಯಾಗಿ ಇಟ್ಕೊಂಡು ಅದನ್ನ ಸಾಕ್ಷಿ ಆಧಾರವಾಗಿ ಬಳಸ್ಕೊಳಕ್ ಸಾಧ್ಯ ಇಲ್ಲ. ನಿಮ್ಮ ಹತ್ರ ಏನಾದ್ರು ಭದ್ರ ಬುನಾದಿ ಇರ್ತಕ್ಕಂಥ ಅದನ್ನ ತಂದ್ರೆ ಅದ್ರ ಮೇಲೆ ತನಿಖೆಗಳನ್ನ ಮಾಡಿ ತನಿಖೆ ಆಧಾರದ ಮೇಲೆ ಏನಾದ್ರು ಒಂದು ಕ್ರಮನ ತಗೋಬಹುದು. ಆಪಾದನೆಗಳು ಮಾಡೋಂಥದ್ದು, ವಿಡಿಯೋ ಟೇಪ್ ಅಲ್ಲಿ ತೋರಿಸಂಥದ್ದು, ಆಡಿಯೋ ಅಲ್ಲಿ ಬಂದಂಥದ್ದು, ಇದ್ರ ಮೇಲೆಲ್ಲ ಕೂಡ ಯಾವುದೇ ರೀತಿಯಾದಂಥ ಒಂದು ಕ್ರಮ ತಗೊಳಕ್ ಸಾಧ್ಯ ಇಲ್ಲ. ಇವತ್ತೊಂದೇನಂತಂದ್ರೆ ರಾಜ್ಯದಲ್ಲಿ ಇರ್ತಕ್ಕಂಥ BJP ಅವರು, BB ಜೀರಾಮ್ಜಿ ಆಗಿರ್ಬೋದು, ನಮ್ಮ ಸರ್ಕಾರದ ಸಾಧನೆಗಳಾಗಿರ್ಬೋದು, ಇದು ಯಾವುದ್ರ ಬಗ್ಗೆ ಕೂಡ ಚರ್ಚೆ ಮಾಡಕ್ಕೆ ತಯಾರಾಗಿಲ್ಲ. ಅವ್ರ ಸದನದಲ್ಲಿ ಗಲಭೆ ಎಬ್ಬರಿಸಿ ಸದನನ ಮೊಟಕುಗೊಳಿಸಂತ ಒಂದು ಪ್ರಯತ್ನ ಏನು ಅವ್ರ ಕಡೆಯಿಂದ ನಡೀತಾ ಇದೆ. ಅದರ ಮುಂದುವರೆದ ಭಾಗ ಇವೆಲ್ಲವನ್ನು ಕೂಡ ನಾವು ನೋಡ್ತಾ ಇರೋದು. ತನಿಖೆಗೆ ನಾವು ತಯಾರಾಗಿದ್ದೀವಿ. ತನಿಖೆ ಆಗ್ಲಿ, ತನಿಖೆಯಿಂದ ಏನ್ ವರದಿ ಬರ್ತದೋ ಬರ್ಲಿ, ಯಾರು ತಪ್ಪಾಗಿರ್ತದೋ ಅವ್ರ ಮೇಲೆ ಕ್ರಮ ಆಗ್ಲಿ. ನಮ್ಮ ಸಚಿವರಂತೂ ಅವ್ರ ಕಡೆಯಿಂದ ಯಾವುದೇ ಒಂದು ಲೋಪ, ತೊಂದರೆ, ತಪ್ಪು ಆಗಿಲ್ಲ ಅಂತ ಹೇಳ್ತಾರೆ. ಸಂಪೂರ್ಣವಾಗಿ ನಾವು ಅವ್ರ ಬೆಂಬಲಕ್ಕೆ ನಾವೆಲ್ಲರೂ ಕೂಡ ಇದೀವಿ.